ಶನಿಯ ಪ್ರಭಾವ ನಿಮ್ಮ ಜೀವನದಲ್ಲಿ ಎಷ್ಟಿದೆ ಅನ್ನೋದು ತುಂಬಾ ಮುಖ್ಯ. ಹೆಜ್ಜೆ ಹೆಜ್ಜೆಗೂ ಕೂಡ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನಿಮ್ಮ ಶತ್ರುಗಳೇ ನಿಮಗೆ ಮೋಟಿವೇಶನ್ ಆಗಿರ್ತಾರೆ. ನಷ್ಟದ ಸುಳಿಯಿಂದ ಹೊರಬರೋದಕ್ಕೆ ನೀವು ಮಾಡಬೇಕಾಗಿರೋ ಪರಿಹಾರ ಏನಂದ್ರೆ, ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್. ಮಕರ ರಾಶಿಯವರ 2026ನೇ ಸಾಲು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಕಷ್ಟಗಳು ಬರುವಂಥದ್ದು ಅಥವಾ ನಿಮ್ಮ ಜೀವನದ ದಿಕ್ಕೇ ಬದಲಾಗುವಂತಹ ಲಕ್ಷಣಗಳು ಕೂಡ ಇರೋದ್ರಿಂದ ಮಕರ ರಾಶಿಯವರಿಗೋಸ್ಕರ, ಮಕರ ರಾಶಿಯವರ ಜೀವನದಲ್ಲಿ ಮಾತ್ರ ಈ ಕೆಲವು ಬದಲಾವಣೆಗಳು ಬರುವಂಥದ್ದಿದೆ. ಅದಕ್ಕೋಸ್ಕರ ಟೈಮ್ ತಗೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಕೇವಲ ಮಕರ ರಾಶಿಯವರಿಗೋಸ್ಕರ. ಖಂಡಿತವಾಗ್ಲೂ ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ಮಕರ ರಾಶಿ ಯಾವುದೇ ಅಪ್ಡೇಟ್ ನಿಮ್ಮಿಂದ ಮಿಸ್ ಆಗದೆ ಪ್ರತಿಯೊಂದು ವಿಚಾರವನ್ನು ಕೂಡ ನೀವು ತಿಳ್ಕೊಳ್ಬೋದು ಅಂತ ಹೇಳ್ತಾ, ಈ ಒಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಮಕರ ರಾಶಿ ರಾಶಿಯಾಧಿಪತಿ ಶನಿ ಆಗಿರೋದ್ರಿಂದ ಬಹಳಷ್ಟು ಕಷ್ಟ ನಷ್ಟಗಳನ್ನು 7.5 ಮುಗೀತು ಅಂದರೂ ಕೂಡ ಶನಿಯ ಎಫೆಕ್ಟ್ ಅನ್ನೋದು ಬಿಟ್ಟಿರೋದಿಲ್ಲ. ಅದೆಲ್ಲವೂ ಕೂಡ ಮುಂದಿನ ಜೀವನದಲ್ಲಿ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ, ಜೊತೆಗೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆ ಜೀವನದಲ್ಲಿ ಕೆಲವೊಂದು ಕಪ್ಪು ಚುಕ್ಕೆಗಳಂತಕ್ಕಂಥದ್ದು ಬಿದ್ದಿರುತ್ತೆ. ಅಂದರೆ ನೀವು ಮಾಡಿದಂತಹ ತಪ್ಪಿಂದ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಗೊತ್ತು ಆ ತಪ್ಪುಗಳು ನಿಮ್ಮಿಂದ ಬೇಕು ಅಂತ ಅಲ್ಲ, ಏನೋ ಒಂದು ಸಾಂದರ್ಭಿಕವಾಗಿ ಮಾಡಿದ್ದೀರಿ, ಅದನ್ನು ಇವತ್ತಿಗೂ ಕೂಡ ಅದೇ ತಪ್ಪನ್ನು ಕೈಲಿಡ್ಕೊಂಡು ನೀವು ಜೀವನವನ್ನು ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಆ ಮಾಡಿರತಕ್ಕಂತಹ ತಪ್ಪು ಒಪ್ಪುಗಳನ್ನೆಲ್ಲ ದೂರ ಇಟ್ಟು ನಿಮ್ಮ ಜೀವನ ಯಾವ ರೀತಿ ನಡಿಬೇಕು ಅದರ ಕಡೆ ಯೋಚನೆ ಮಾಡಿ ಅಂತ ಹೇಳ್ತೇನೆ. ಹಾಗೆ ಈ ಒಂದು ಕತ್ತಲೆಯ ಅಧ್ಯಾಯ ಅಂತಕ್ಕಂಥದ್ದು ಮುಗಿದು ಒಂದು ಬೆಳಕಿನ ಕಡೆ 2026 ಅನ್ನೋದು ಹೊಸ ಬೆಳಕಿನ ರೀತಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನೀವು ಈ ಒಂದು ದೇವರಿಗೆ ಆರಾಧನೆಯನ್ನು ಮಾಡಿರತಕ್ಕಂಥದ್ದು ಎಲ್ಲವೂ ಕೂಡ ನಿಮ್ಮನ್ನು ಕಾಪಾಡುವಂಥದ್ದಿರುತ್ತೆ. ಖಂಡಿತವಾಗ್ಲೂ ಕೂಡ ನಿಮ್ಮ 2026 ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗಲಿಕ್ಕೆ ಈ ತಂತ್ರಗಳನ್ನು ಮಾಡಿಕೊಡಿ. ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ಜೈ ಶನಿ ಪರಮಾತ್ಮ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕರುಂಗಾಳಿ ಮಾಲಾ ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಹಾಗೆ ಅಗ್ನಿ ಪರೀಕ್ಷೆ ಅಂತಕ್ಕಂಥದ್ದು ದೂರ ಆಗಿ, 7ನೇ ಶನಿ ಅಂತಕ್ಕಂಥದ್ದು ದೂರ ಆಗಿ, ಅಷ್ಟಮ ಶನಿ ಹಾಗೂ ಇನ್ನಿತರ ಎಲ್ಲ ಶನಿಯ ಸ್ಥಾನದಿಂದ ಎಲ್ಲವೂ ಕೂಡ ದೂರ ಆಗಿ, ಇವತ್ತಿನ ವಾತಾವರಣ ಹೇಗಿದೆ ಅಂದರೆ ಒಂದು ಬೂದಿ ಮುಚ್ಚಿದ ಕೆಂಡದ ಥರ ಇದೆ ಮಕರ ರಾಶಿಯವರಿಗೆ. ಯಾಕಂದರೆ ಅಂದ್ಕೊಂಡಿದ್ದು ಯಾವುದು ಕೂಡ ಇನ್ನೂ ಕೂಡ ಆಗ್ತಾ ಇಲ್ಲ, ಕೈಗೂಡ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ವಿಡಿಯೋ ಮುಗಿಯೋಷ್ಟೊತ್ತಿಗೆ ನಿಮ್ಮ ಕಷ್ಟಕ್ಕೆಲ್ಲ ಒಂದು ಪರಿಹಾರ ಅಂತಕ್ಕಂಥದ್ದು ನೀವು ಅಂದ್ಕೊಂಡಿರ್ತೀರಿ. ಈ ವರ್ಷ ಪ್ರಮೋಷನ್, ಸಂಬಳ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಒಳ್ಳೆ ಸುದ್ದಿಗಳು ಕಿವಿಗೆ ಬೀಳುವಂಥದ್ದು. ನಿರುದ್ಯೋಗಿಗಳಿಗೆ ಅವಕಾಶಗಳು ಸಿಗುತ್ತೆ. ಸರ್ಕಾರ ಕೆಲಸದಲ್ಲಿರುವಂಥವ್ರಿಗೆ ಪ್ರಯತ್ನ ಇದ್ದರೆ ಮಾತ್ರ ಫಲ ಸಿಗುತ್ತೆ. ಕೆಲಸವನ್ನು ಬದಲಾಯಿಸ್ತೀರಿ ಅಂದರೆ ಸ್ವಲ್ಪ ನಷ್ಟ ಆಗುವಂಥ ಲಕ್ಷಣ ಬರುತ್ತೆ. ಕಂಪನಿಯಲ್ಲಿ ಮಾಡಿದ ಕೆಲಸ ಸಾಕು, ನಾನು ಹೊಸದಾಗಿ ನಾನೇ ಸ್ವಂತವಾಗಿ ಮಾಡ್ತೀನಿ, ನನ್ನ ಹತ್ರ ಒಂದಷ್ಟು ಸ್ಕಿಲ್ಸ್ ಇದೆ, ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಅಂತ ಯೋಚನೆ ಮಾಡಿದ್ರೆ ಸ್ವಲ್ಪ ಅಡೆತಡೆ ಅಂತಕ್ಕಂಥದ್ದು ಕೂಡ ಬರುತ್ತೆ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ಜೀವನವನ್ನು ಬದಲಾಯಿಸುವಂಥದ್ದಿರುತ್ತೆ. ಖಂಡಿತವಾಗ್ಲೂ ಗುರು ಹಿರಿಯರ ಬಳಿ ಡಿಸ್ಕಸ್ ಮಾಡಿ ಒಂದಷ್ಟು ನಿರ್ಧಾರಗಳನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಿ. ಶ್ರದ್ಧಾನಾ ಭಕ್ತಿ ಪರಮ ಪೂಜ್ಯ ತಮ್ಮ ಅಂತ ಹೇಳುವಂಥದ್ದು. ಶ್ರದ್ಧೆ ಇದ್ದಾಗ, ಭಕ್ತಿ ಇದ್ದಾಗ ಎಲ್ಲ ಕೆಲಸಗಳು ಕೂಡ ಶುಭವಾಗಿ ಆಗುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಅವಕಾಶಗಳು ಕೂಡ ಬರ್ಬೋದು. ಪ್ರಾರಂಭಿಸಿದ ವ್ಯವಹಾರದಲ್ಲಿ ನಷ್ಟದ ಸುಳಿಯಲ್ಲಿ ನೀವು ಸಿಗಾಕೊಂಡಿದ್ರು ಕೂಡ ಈ ವರ್ಷ ಎದ್ದು ಬರುವಂತಹ ಲಕ್ಷಣಗಳು ಕೂಡ ಬರುತ್ತೆ.
ಒಂದು ಹರಿವು, ಹಣದ ಒಳಹರಿವು ಯಾವ ರೀತಿ ಇರುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಚೆನ್ನಾಗಿರುತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವಂಥದ್ದು, ಹೊಸ ಒಂದಷ್ಟು ಆಸ್ತಿ ಖರೀದಿ ಯೋಗ ಕೂಡ ಬರುತ್ತೆ. ಅನಿರೀಕ್ಷಿತ ಧನ ಆಗಮನ ಆಗ್ಬೋದು. ಹೂಡಿಕೆ ಏನಾದರೂ ಮಾಡಿತ್ತು ಅಂದ್ರೆ ಲಾಭದಾಯಕವಾಗಿರುತ್ತೆ. ಅಥವಾ ಪೂರ್ವಜರ ಆಸ್ತಿಯಿಂದ ಒಂದಷ್ಟು ಲಾಭಗಳಾಗ್ಬೋದು. ಲಾಟ್ರಿ ಸುಟ್ಟಾಡುವಂಥವ್ರಿಗೆ ನಷ್ಟ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಣ ದುಪ್ಪಟ್ಟಾಗಿ ವಾಪಸ್ ಬರುತ್ತೆ ಅಂತ ಹೇಳಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಷ್ಟ ಆಗುತ್ತೆ. ಸಾಲ ಕೊಟ್ಟು ಆ ದುಡ್ಡು ಬರಲೇ ಇಲ್ಲ ಅಂತ ಏನೋ ಯೋಚನೆ ಮಾಡ್ತಾ ಇದ್ರೆ ಆ ದುಡ್ಡು ಬರುವಂತಹ ಲಕ್ಷಣಗಳು ಬರುತ್ತೆ. ಹಾಗೆ ಹಣ ವಾಪಸ್ ಕೊಟ್ಟು ಹೋಗಿ ಒಂದಷ್ಟು ಚಮತ್ಕಾರಗಳು ಕೂಡ ಜೀವನದಲ್ಲಿ ನಡೀಬೋದು. ನೀವು ರಾಜನಂತೆ ಮೆರೆದಿರ್ತಕ್ಕಂತಹ ದಿನಗಳನ್ನ ನೀವೇನಾದ್ರು ನೆನೆಸ್ಕೊಂತೀನಿ ಅಂದ್ರೆ ಖಂಡಿತವಾಗ್ಲೂ ಆ ದಿನಗಳು ಈ ವರ್ಷ ವಾಪಸ್ ಬರುವಂತಹ ಲಕ್ಷಣಗಳಿರುತ್ತೆ. ಸಣ್ಣ ವಿಷಯಗಳಿಗೂ ಕೂಡ ಮನೆಯಲ್ಲಿ ದೊಡ್ಡ ದೊಡ್ಡ ಜಗಳಗಳೇನಾದರೂ ಆಗ್ತಾ ಇತ್ತು ಅಂದ್ರೆ ಸ್ವಲ್ಪ ಸಾಂದರ್ಭಿಕವಾಗಿ ನೀವು ಈ ಒಂದು ವಿಚಾರವನ್ನ ಆದಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲರನ್ನ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿ. ಕೆಲವೊಂದು ದಾರಿ ನಿಮಗೋಸ್ಕರನೇ ನಿಮ್ಮಿಂದನೇ ಜಗಳ ಆಗ್ತಾ ಇರುತ್ತೆ, ಅದನ್ನ ನೀವು ಆದಷ್ಟು ಕಂಟ್ರೋಲ್ ಮಾಡಿ ಅಂತ ಹೇಳ್ತೇನೆ. 2026ರಲ್ಲಿ ಯಾರಾದರೂ ವಿವಾಹಕ್ಕೆ ಯೋಚನೆ ಮಾಡ್ತಾ ಇತ್ತು ಅಂದ್ರೆ ಏಪ್ರಿಲ್ ಸಂದರ್ಭದಲ್ಲಿ ವಿವಾಹ ಯೋಗಗಳು ಕೂಡ ಬರುತ್ತೆ. ಜೊತೆಗೆ ಪ್ರಗತಿ ಅಂತಕ್ಕಂಥದ್ದು ಕೂಡ ಸಾಧನೆ ಆಗುತ್ತೆ. ಸಂತಾನ ಭಾಗ್ಯಕ್ಕಾಗಿ ಕಾಯ್ತಾ ಇರುವಂತವರಿಗೆ ಜೂನ್ ಜುಲೈ ಸಂದರ್ಭದಲ್ಲಿ ಸಂತಾನ ಫಲ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿ ಆಗ್ಬೋದು. ಒಂದ್ಸಲಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ನಿಮ್ಮ ಮನೆಯಲ್ಲಿ ಮಕ್ಕಳು ಅಥವಾ ಯಾರಾದರೂ ವಿದ್ಯಾರ್ಥಿಗಳ ಬಗ್ಗೆ ಏನಾದರೂ ನಿಮ್ಮ ಯೋಚನೆ ಇತ್ತು ಅಂದ್ರೆ ಎಲ್ಲ ಶುಭವಾಗುತ್ತೆ. ಹಾಗೆ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಮಧ್ಯಮ ಫಲ ಅಂತಕ್ಕಂಥದ್ದು ಇರುತ್ತೆ. ಕೆಲಸ ಅಥವಾ ಗೌರವ ಏನಾದರೂ ನಿರೀಕ್ಷೆಯಲ್ಲಿ ನಾವಿತ್ತು ಅಂದ್ರೆ ಸ್ಥಾನಮಾನಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ನಾಯಕತ್ವ ಗುಣ ನಿಮ್ಮಲ್ಲಿರೋದ್ರಿಂದ ನಿಮ್ಮ ನಾಯಕತ್ವವನ್ನು ಜನ ಬಯಸ್ತಾರೆ. ಹಾಗೆ ದೊಡ್ಡ ವ್ಯಾಪಾರ ಯೋಚನೆ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇತ್ತು ಅಂದ್ರೆ ಸ್ವಲ್ಪ ಗ್ಯಾರಂಟಿ ಆಗಿರ್ತಕ್ಕಂತಹ ಒಂದಷ್ಟು ಲಾಭಗಳಾಗುತ್ತೆ. ನಾವು ಹುಟ್ಟಿದ ರಾಶಿ ನಮಗೆ ಒಳ್ಳೇದು ಮಾಡುತ್ತಾ ಅಥವಾ ಕೆಟ್ಟದ್ದು ಮಾಡುತ್ತಾ ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಇದಕ್ಕೆ ನಿಮ್ಗೆಲ್ರಿಗೂ ಕೂಡ ನಾನು ಕೊಡುವಂತಹ ಉತ್ತರ ಏನಪ್ಪಾ ಅಂತಂದ್ರೆ, ನಮ್ಮ ಕಣ್ಣುಗಳಿಂದ ಈ ಪ್ರಪಂಚದ ಒಳಿತನ್ನು ನಾವು ನೋಡುತ್ತೇವೆ, ಕೆಡುಕನ್ನು ಕೂಡ ನಾವು ನೋಡುತ್ತೇವೆ. ಕೆಟ್ಟದ್ದನ್ನ ನೋಡಿದ ಕೂಡಲೇ ನಮ್ಮ ಕಣ್ಣುಗಳು ಕೆಟ್ಟದಾಗೋದಿಲ್ಲ. ಅದೇ ರೀತಿ ನಮ್ಮ ರಾಶಿ ಅಂತಕ್ಕಂಥದ್ದು, ನಮ್ಮ ಜಾತಕ ಅಂತಕ್ಕಂಥದ್ದು ಒಳ್ಳೆಯದನ್ನು ಕೊಡುತ್ತೆ, ಕೆಟ್ಟದ್ದನ್ನು ಕೂಡ ಕೊಡುತ್ತೆ. ನಮಗೆ ಯಾವ ಕೆಲಸ ಆಗಬರುತ್ತೆ, ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ, ನಾನು ಯಾವ ದಾರಿಯಲ್ಲಿ ಹೋದರೆ ಯಶಸ್ವಿ ಆಗ್ತೀನಿ, ನಾನು ಯಾವ ಸಂಖ್ಯೆಯನ್ನು ಬಳಸ್ಕೊಂಡ್ರೆ ಯಶಸ್ವಿ ಆಗ್ತೀನಿ ಅಂತಕ್ಕಂಥದ್ದನ್ನ ನಮ್ಮ ಜನ್ಮ ಜಾತಕವನ್ನ ನೋಡಿ ತಿಳ್ಕೊಂಡು ನಾವು ಮುಂದೆ ಹೋದಾಗ ಧನ ಯೋಗಗಳು ಪ್ರಾಪ್ತಿಯಾಗುತ್ತೆ. ಜೊತೆಗೆ ಅಷ್ಟ ಐಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುವಂಥದ್ದಾಗುತ್ತೆ. ಆಗಿ ಬರುವಂತಹ ಕೆಲಸವನ್ನ ನಿಮ್ಮ ಜಾತಕವನ್ನ ನೋಡಿ ತಿಳ್ಕೊಂಡು ಮಾಡಿ ಅಂತಕ್ಕಂತಹ ಒಂದು ಕಿವಿ ಮಾತನ್ನ ಹೇಳ್ತಾ, ವಿಶೇಷವಾಗಿ ಹಣಕಾಸಿನ ಸಮಸ್ಯೆ ಹಾಗೂ ದೃಷ್ಟಿದೋಷ ಸಮಸ್ಯೆಗಳಿಗೆ ಒಂದು ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಋಣಬಾಧೆ ಅಂದ್ರೆ ಸಾಲಬಾಧೆ ಅಂತಕ್ಕಂಥದ್ದೆಲ್ಲವೂ ಕೂಡ ಕಮ್ಮಿ ಆಗ್ಬೇಕಾದ್ರೆ ಜೊತೆಗೆ ನೀವು ಲಕ್ಷ್ಮಿಯ ಆರಾಧನೆಯನ್ನ ಮಾಡಿ, ಲಕ್ಷ್ಮಿ ನಿಮ್ಮ ಜೊತೆ ಸದಾ ನೆಲೆಸ್ಬೇಕು, ಲಕ್ಷ್ಮಿಯ ಅನುಗ್ರಹ ನಿಮಗಿರಬೇಕು, ಲಕ್ಷ್ಮಿ ನಿಮ್ಮ ಜೊತೆ ಸದಾ ನಿಮ್ಮ ಮನೆಯಲ್ಲಿ ನೆಲೆಸ್ಬೇಕು ಅಂತ ಇದ್ರೆ ವಿಶೇಷವಾಗಿ ನಿಮಗೆ ಒಂದು ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ 100ಕ್ಕೆ 100 ರಿಸಲ್ಟ್ ಬರಬೇಕಾದ್ರೆ ಇಂದಿನ ಸಂದರ್ಭದಲ್ಲಿ ಜನಗಳ ದೃಷ್ಟಿ, ಕೆಟ್ಟ ದೃಷ್ಟಿ ಅಂತಕ್ಕಂಥದ್ದು ನಮ್ಮ ಮೇಲೆ ಸದಾ ಇರುತ್ತೆ. ಅದನ್ನ ರಕ್ಷಣೆಯನ್ನ ಪಡ್ಕೊಳ್ಳಿಕ್ಕೆ, ಅದನ್ನ ದೂರ ಇಟ್ಟು ನೀವು ಮುನ್ನಡಿಬೇಕಾದ್ರೆ ವಿಶೇಷವಾಗಿ ಈ 2 ಮಣಿಗಳನ್ನ ನಿಮಗೆ ಸಜೆಸ್ಟ್ ಮಾಡ್ತೇನೆ. ಒಂದು ಬಂದು ಧನ ಆಕರ್ಷಣೆ ಮಾಡುತ್ತೆ, ಜನ ಆಕರ್ಷಣೆ ಮಾಡುತ್ತೆ. ಹಾಗೆ ನೀವು ಯಾರನ್ನ ಒಂದಷ್ಟು ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತಾರೆ. ಹಣಕಾಸಿನ ಸಮಸ್ಯೆ, EMI ಸಮಸ್ಯೆ ಎಲ್ಲವೂ ಕೂಡ ಪರಿಹಾರ ಆಗುವಂತಹ ಮಣಿ. ಜೊತೆಗೆ ನಿಮಗೆ ದೃಷ್ಟಿ ದೋಷಗಳು, ಮಾಟ ಮಂತ್ರ ದೋಷಗಳೆಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ ವಿಶೇಷವಾಗಿರ್ತಕ್ಕಂಥ 2 ಮಣಿಗಳನ್ನು ಸಜೆಸ್ಟ್ ಮಾಡ್ತೇನೆ. ಅದನ್ನ ನಿಮ್ಮ ಕೈಯಲ್ಲಿ ಈ ರೀತಿ ನೀವು ಧರಿಸ್ಕೊಂಡಾಗ ಖಂಡಿತವಾಗ್ಲೂ ಕೂಡ ಹಣಕಾಸಿನ ಸಮಸ್ಯೆಯಿಂದ ಹಿಡಿದು ಎಲ್ಲಾ ಸಮಸ್ಯೆಗಳು ಕೂಡ 100ಕ್ಕೆ 100% ಪರಿಹಾರ ಆಗುತ್ತೆ. ಇದನ್ನು ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಗಳನ್ನ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನು ಕೂಡ ನಮ್ಮ ಸಂಸ್ಥೆಯಿಂದ ನಾವು ಮಾಡಿಕೊಡ್ತಾ ಇದ್ದೇವೆ. ಸಾಧ್ಯವಾಗಿರುವಂತಹವರು ಇದನ್ನ ಧರಿಸಿಕೊಳ್ಳಿ ಅಂತ ಹೇಳ್ತಾ ಪರಿಹಾರವನ್ನ ಏನ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ವರ್ಷ ಇದು ಅಂತ ಹೇಳ್ತೇನೆ. ನೀವು ಹಳೆಯ ವಿಚಾರಗಳನ್ನ ಅದನ್ನ ಇವತ್ತಿಗೂ ಕೂಡ ಗಟ್ಟಿಯಾಗಿ ಇಟ್ಕೊಂಡು ಅದೇ ತರನೇ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಯಶಸ್ವಿ ಆಗೋದಕ್ಕಾಗೋದಿಲ್ಲ. ಹಳೆತನ್ನೆಲ್ಲ ಮರೆತು ಹೊಸ ದಾರಿಯನ್ನ ಅಂತ ಹೇಳಿ ಸೂಚನೆ ಮಾಡಿಕೊಂಡು ನಿಮ್ಮ ಜೀವನವನ್ನು ಹೊಸ ದಾರಿಯಲ್ಲಿ ತಗೊಂಡೋಗಿ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಬುದ್ಧಿಯನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಬುದ್ಧಿವಂತಿಕೆಯನ್ನ ಸರಿಯಾದ ಕೆಲಸಗಳಿಗೆ ಉಪಯೋಗಿಸಿ. ಯಾರಿಗೂ ಕೂಡ ಸಾಲವನ್ನ ಈ ವರ್ಷ ಕೊಡೋದಕ್ಕೆ ಹೋಗ್ಬೇಡಿ, ವಾಪಸ್ ಬರೋದಿಲ್ಲ. ಸಾಧ್ಯ ಆದರೆ ಬೆಳಗ್ಗೆ ಎದ್ದ ಕೂಡಲೇ ಹನುಮಾನ್ ಚಾಲೀಸವನ್ನು ಓದ್ಕೊಳ್ಳಿ. ನಿಮ್ಮ ಗೆಲುವನ್ನ ತಡೆಯೋದಕ್ಕೆ ಈ ವರ್ಷ ಯಾರಿಂದನೂ ಕೂಡ ಸಾಧ್ಯ ಇಲ್ಲ.
ಅಂತಿಮವಾಗಿ ಒಂದು ಜೀವನ ಅನ್ನೋದು ಪರೀಕ್ಷೆ ಆಯಿತು ಅಂದರೆ ಆ ಪರೀಕ್ಷೆಯಲ್ಲಿ ಒಂದು 80% ಮಾರ್ಕ್ಸ್ ತಗೊಂಡು ಮಕರ ರಾಶಿಯವರು 2026ರಲ್ಲಿ ಪಾಸ್ ಆಗ್ತವೆ. ಆರೋಗ್ಯ, ಪ್ರೀತಿ, ಗೌರವ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ಮನಪೂರ್ವಕವಾಗಿ ನೀವು ಯಾವುದೇ ಕೆಲಸಕ್ಕೆ ಹಾಕಿದ್ರೂ ಕೂಡ ಶುಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇದರಲ್ಲಿ ಜ್ಯೋತಿಷ್ಯ ಹಾಗೂ ಒಂದಷ್ಟು ವಿಚಾರಗಳ ಬಗ್ಗೆ ಹೇಳೋದಂದ್ರೆ, ನೀವು ಮಕರ ರಾಶಿಯವರು ಸ್ವಾಭಿಮಾನವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲ. ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದ್ದಾಗ ನೀವು ಆ ಜಾಗದಲ್ಲಿ ಇರೋದಿಲ್ಲ. ಹೀಗೆಲ್ಲ ಇರಬೇಕಾದ್ರೆ ನಿಮಗೆ ಶುಭವಾಗಲಿಕ್ಕೆ, ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಶುಭವಾಗಲಿಕ್ಕೆ ಆ ಶನಿ ಪರಮಾತ್ಮನ ಆರಾಧನೆಯನ್ನು ದಿನನಿತ್ಯ ಹೆಚ್ಚೆಚ್ಚಾಗಿ ಮಾಡಿ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ ಶನಿ ಪರಮಾತ್ಮನ ಅನುಗ್ರಹ ಪ್ರತಿಯೊಬ್ಬ ಮಕರ ರಾಶಿಯ ಮೇಲೆ ಸಂಪೂರ್ಣವಾಗಿ ಪಾಸಿಟಿವಿಟಿ ಅನ್ನೋದು ನಿಮ್ಮ ಜೀವನದಲ್ಲಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.